ಸದನದಲ್ಲಿ ಮೋದಿ ವರ್ಸಸ್ ರಾಹುಲ್ ಫೈಟ್ ಫಿಕ್ಸಾ? ಇದು ಪ್ರಶ್ನೆ. ವಿಪಕ್ಷ ನಾಯಕ ಸ್ಥಾನವನ್ನು ಒಪ್ಕೊಳ್ತಾರಾ ರಾಹುಲ್ ಗಾಂಧಿ ಅಂತನ್ಬಿಟ್ಟು ಇವತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನಡೀತು. ಸಮಿತಿಯಲ್ಲಿ ಒಕ್ಕೊರಲ ತೀರ್ಮಾನಕ್ಕೆ ಬರಲಾಯಿತು. ರಾಹುಲ್ ಗಾಂಧಿ ಅವರೇ ವಿಪಕ್ಷ ನಾಯಕರಾಗೋದಕ್ಕೆ ಅರ್ಹರಿದ್ದಾರೆ, ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರೇ ಸೂಕ್ತ ಅಂತ CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯವರು ತೀರ್ಮಾನಕ್ಕೆ ಬಂದ್ಬಿಟ್ರು. ಈಗ ರಾಹುಲ್ ಗಾಂಧಿ ಅವರು ಟೈಮ್ ತಗೊಂಡಿದ್ದಾರಂತೆ ಯೋಚನೆ ಮಾಡೋದಕ್ಕೆ. ಯೋಚನೆ ಮಾಡಿ ತೀರ್ಮಾನವನ್ನು ಹೇಳಬೇಕು. ಇವತ್ತೇ ಹೇಳ್ತಾರಾ ಇಲ್ವಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಭೆಯಂತೂ ಮುಕ್ತಾಯ ಆಗಿದೆ. ರಾಹುಲ್ ಗಾಂಧಿ ಅವರನ್ನು ಒಕ್ಕೊರಲಿನಿಂದ ಆಯ್ಕೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದನ್ನು ಪಕ್ಷ ತೀರ್ಮಾನ ಮಾಡಬೇಕು ಮತ್ತು ಇಂಡಿಯಾ ಅಲಯನ್ಸ್ ತೀರ್ಮಾನ ಮಾಡಬೇಕು. ಅದನ್ನು ಮಾಡ್ತಾರೆ. ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡೋದರ ಮೂಲಕ ಜನಸಮುದಾಯಕ್ಕೆ ಈ ದೇಶದ ಸಮಸ್ಯೆಗಳನ್ನು ಅರ್ಥೈಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈಗ 100 ಸೀಟುಗಳು ಬರೋದಕ್ಕೆ ಅವರು ಕೂಡ ಹೆಚ್ಚಿನ ಅಂಶ ಕಾರಣೀಭೂತರಾಗಿದ್ದಾರೆ. ಅವರ ವ್ಯಕ್ತಿತ್ವಕ್ಕೂ ಕೂಡ ಬಹಳ ಒಳ್ಳೆಯದಾಗ್ತದೆ. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಪ್ರಬಲವಾಗಿ ಹೊರಗಡೆ ಬರಬೇಕಾದ್ರೆ ರಾಹುಲ್ ಗಾಂಧಿ ಅವರು ಕಾರಣ. ಆದ್ದರಿಂದ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂಥೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಹೇಳೋದ್ರಿಂದ ಅದರ ಬಗ್ಗೆ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಥವಾ ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಬೋಣ. ಶಬೀರ್, ಈಗ CWC ಸಭೆಯಲ್ಲಿ ಒಕ್ಕೊರಲಿನಿಂದ ಈಗ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ. ಬಟ್ ರಾಹುಲ್ ಗಾಂಧಿ ಅವರು ಇನ್ನೂ ವೆಯ್ಟ್ ಮಾಡಿ ಅಥವಾ ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಯೋಚನೆ ಮಾಡಬೇಕು, ಈ ಥರ ಟೈಮ್ ತಗೋತಾ ಇರೋದು ಯಾಕೆ ಅಂತ? ಇದು ಬಹುದೊಡ್ಡ ನಿರ್ಧಾರ ಆಗಿರುವಂಥದ್ದು ಅರವಿಂದ್. ಹೀಗಾಗಿ ಈ ಒಂದು ಮಹತ್ವದ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ಈಗ ರಾಹುಲ್ ಗಾಂಧಿ ಅವ್ರ ಮುಂದಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಯಾಕೆ ಅಂದರೆ ಆಡಳಿತ ಪಕ್ಷದಷ್ಟೇ ಅಥವಾ ಪ್ರಧಾನಮಂತ್ರಿಯಷ್ಟೇ ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಕೂಡ ಇರುತ್ತೆ. ಸರ್ಕಾರದ ಪ್ರತಿ ಹಂತವನ್ನು ಕೂಡ ಮಾನಿಟರ್ ಮಾಡಬೇಕಾಗತ್ತೆ. ಪ್ರತಿ ಹಂತದಲ್ಲೂ ಕೂಡ ಸರ್ಕಾರ ಏನಾದರೂ ತಪ್ಪು ಮಾಡ್ತಿದೆ ಅಂದರೆ ಅದನ್ನು ತಿದ್ದಿ ತೀಡುವಂಥ ಕೆಲಸವನ್ನು ವಿರೋಧ ಪಕ್ಷ ಮಾಡಬೇಕಾಗತ್ತೆ. 2014 ಮತ್ತು 2019ರಲ್ಲಿ ಕಾಂಗ್ರೆಸ್ಗೆ ವಿರೋಧ ಪಕ್ಷ ಸ್ಥಾನವನ್ನು ಅಧಿಕೃತವಾಗಿ ಆಗುವಂಥ ಅವಕಾಶವನ್ನೇ ಕಳ್ಕೊಂಡಿತ್ತು. ಯಾಕಂದ್ರೆ ಅಷ್ಟು ನಂಬರ್ಗಳು ಅದಕ್ಕೆ ಬಂದಿರಲಿಲ್ಲ. ಹೀಗಾಗಿ ಮೊದಲ ಸಲ 10 ವರ್ಷ ಆದ ಮೇಲೆ ಅಧಿಕೃತವಾಗಿ ವಿರೋಧ ಪಕ್ಷ ಆಗುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಇದನ್ನು ಎಷ್ಟು ಸಮರ್ಥವಾಗಿ ಬಳಸ್ಕೊಳ್ಳುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಈಗ ಕಾಂಗ್ರೆಸ್ ಎಲ್ಲ ನಾಯಕರು ಹೇಳ್ತಾ ಇರುವಂಥದ್ದು ಈ ಬಾರಿಯ ಫಲಿತಾಂಶಕ್ಕೆ ರಾಹುಲ್ ಗಾಂಧಿ ಅವರೇ ಕಾರಣ, ಅವರ ಕೊಡುಗೆಯ ಕಾರಣ, ಅವರ ಯಾತ್ರೆಗಳಾಗಿರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಸರ್ಕಾರವನ್ನು ಟೀಕಿಸುವಂತಹ ರೀತಿ ನೀತಿಗಳಾಗಿರ್ಬೋದು, ಅವರ ನಿರಂತರ ಹೋರಾಟ ಏನಿದೆ ಅದರಿಂದ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬದಲಾವಣೆ ಬಂದಿರುವಂಥದ್ದು. ಹೀಗಾಗಿ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಟೀಕೆ ಟಿಪ್ಪಣಿಗಳ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರೇ ಸೂಕ್ತ ವ್ಯಕ್ತಿ ಆಗ್ತಾರೆ. ಹೀಗಾಗಿ ಅವರನ್ನೇ ವಿರೋಧ ಪಕ್ಷದ ನಾಯಕನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ವಾನುಮತದಿಂದ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು 1-2 ದಿನಗಳ ಸಮಯಾವಕಾಶವನ್ನು ಕೋರಿರುವಂಥದ್ದು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮಗೆ ನಿರ್ಧಾರವನ್ನು ತಿಳಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ 1-2 ದಿನಗಳ ಕಾಲದಲ್ಲಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಆದರೆ ಬಹುದೊಡ್ಡ ಜವಾಬ್ದಾರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈ ಸವಾಲನ್ನು ಸ್ವೀಕರಿಸಲಿಕ್ಕೆ ರಾಹುಲ್ ಗಾಂಧಿ ಮುಂದಾಗ್ತಾರಾ ಅನ್ನುವಂಥ ಅನುಮಾನಗಳಿದ್ದಾವೆ. ಯಾಕೆ ಒಂದ್ ವೇಳೆ ಏನಾದ್ರು ಹಿಂದೇಟ್ ಹಾಕಿದ್ರೆ ಅದು ಯಾಕೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಅವ್ರ ನಿರ್ಣಯ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾಕೆ ಸಮಯ ತಗೋಬೇಕು, ಯಾಕೆ ಯೋಚನೆ ಮಾಡಬೇಕು? ಎಲ್ಲರೂ ಒಪ್ಕೊಂಡ್ಮೇಲೆ ಅದನ್ನ ತಗೋಬಹುದಾಗಿದೆ. ಈಗ ಸದನದ ಹೊರಗೆ ಅವರೇನು ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು, ಇಷ್ಟು ದಿನ ಹೋರಾಟ ಮಾಡ್ಕೊಂಡ್ಬಂದ್ರು, ಅದನ್ನ ಸದನದ ಒಳಗಡೆ ಮಾಡಬಹುದಲ್ಲ ಅಂತ ಕೇಳಿದ್ರೆ ಭವಿಷ್ಯದ ಪ್ರಧಾನಿ ಅಂತ ಕೂಡ ಗುರುತಿಸ್ಕೊಂಡಿದ್ದಾರೆ. ಬಟ್ ಅಲ್ಲಿ ಒಂದು ವಿಚಾರ ಏನಿದೆ ಅಂತಂದ್ರೆ, ಕೆಲವು ಪ್ರಕರಣಗಳಲ್ಲಿ ರಾಹುಲ್ ಗಾಂಧಿ ಅವರು ಬೇಲ್ ಮೇಲಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಾಗಿರ್ಬೋದು, ಈಗ ನಿನ್ನೆ ಬಂದು ಜಾಮೀನು ತಗೊಂಡೋಗಿದ್ದಾಗಿರ್ಬೋದು. ಒಂದ್ ವೇಳೆ ಈಗ ಅವರು ವಿರೋಧ ಪಕ್ಷದ ನಾಯಕರಾದರೆ ಇವ್ರ ಪ್ರಕಾರ ಅಕಸ್ಮಾತ್ ಸರ್ಕಾರ ಅವ್ರನ್ನ ಟಾರ್ಗೆಟ್ ಮಾಡಬಹುದು, ಅವ್ರನ್ನ ಅರೆಸ್ಟ್ ಮಾಡಬಹುದು. ಹಂಗೇನಾದ್ರು ಆದ್ರೆ ವಿರೋಧ ಪಕ್ಷದ ನಾಯಕರಿಗೆ ಇಂಥ ಸ್ಥಿತಿ ಬಂದ್ಬಿಡ್ತು ಅಂತ ಸ್ವಲ್ಪ ಮುಜುಗರಕ್ಕೆ ಒಳಗಾಗಬಹುದು. ಸೊ ಈ ಎಲ್ಲ ಕೇಸ್ಗಳು ಇದೆಲ್ಲ ಇರೋದ್ರಿಂದಲೂ ಕೂಡ ಅವರು ಸ್ವಲ್ಪ ಹಿಂದೇಟ್ ಹಾಕ್ತಿರಬಹುದು ಅಂತ ನನಗನ್ನಿಸ್ತಿದೆ ವೈಯಕ್ತಿಕವಾಗಿ. ಬಟ್ ರಿಯಲ್ ರೀಸನ್ ಏನು ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕಾಗುತ್ತೆ. ನೋಡೋಣ.